ಇಂದ ನಮ್ಮ ಚೂಟಿಯಿಂದ ತಂದು ಬಿಡುವಂತಹ ಸಾರಥಿ ಮತ್ತು ಚಕ್ರವರ್ತಿ. ರಾಜರ ಗಂಟೆಗಳಿಗೆ ಇಲ್ಲದೆ ಕಂಡ ಪದದ ಈ ಬಂಡವನ್ನು ನಿಮ್ಮ ಹಪ್ಪಳಿಗೆ ಗಕ್ಕನ ಪಿಡಿದ ಗಂಡ ಒಪ್ಪಿಸಿರುವನು ಪ್ರಕಾರ ನಡೆಸುತ್ತಿದ್ದ ಗಂಡಗ ತಮ್ಮನಾದ ದುಃಖದಲ್ಲಿ ವೈರಳೆಂಬ ಅಂಧಕಾರಕ್ಕೆ ಪರಿಶೋಭಿಸುವ ಜಾಗ್ರಲೆ ಈ ಬಂಡ ಮುಂಡವನ್ನ ಕಂಡ ಬದಿಯ ಈ ಎಲ್ಲ ಬಂಡ ಮುಂಡವನ್ನ ಬಂಡ ಮಾಡಿ ಮಾನವನ್ನ ತೊಳೆದು ಈ ಬಳಗ ತಮ್ಮನಾದ ದುಃಖದಲ್ಲಿ ಕೌರವೇಶ ಇವಳ ಜಡಿಗೆ ಮೇಲೆ ಬಿಡದು ಎಳೆದು ಮಾನಭಂಗನ ಮಾಡಿಸಿಬಿಡ ತಮ್ಮ ಅಗ್ರಜ ಈ ವ್ಯಕ್ತ ಇವಳ ಗಂಡರು ಬಂಡ ಪಾಂಡವರು ಹತ್ತು ಬಂದರು ಕಳಿಸ್ಬಿಡ ಹಂಗಾಗಿ ಶ್ರೇಷ್ಠನಾದ ನಮ್ಮ ಅಣ್ಣನ ದಿಟ್ಟವಾದ ವಚನ ನಮ್ ಕೇಳಿದ್ಯಾ? ನಮ್ಮ ಹಾಗಜನ ಅಪ್ಪಣೆಯಂತೆ ನಿನ್ನ ಕಡಿಮೆಯನ್ನು ಬಿಡುದು ಈ ಸಭಾ ಮಂಡಲದಲ್ಲಿ ನಿನ್ನ ಮಾನವನ್ ಕಳೆಯುವನು. ನಾ ಬಿಡಿಸವನ ಆಟರಿ ಹಾರ ಬರಲಿ ಆಚಾರಿ ಅಟ್ಟ ಬಂದ ಕಣ್ಣು ಗುಟ್ಟಿ ಕಲ್ಲ ಬಿಡುದು ಅಟ್ಟಿ ಇಲ್ಲದ ಬದಲಾದ ಸೂರ್ಯ ಮಾಡಿಬಿಡೋಣ ನಾರಿ ಮದರ ಕಟ ಹರಿ ಯಪ್ಪ ನಮ್ಮಕ್ಕನ ಕೈಯಲ್ಲಿ ತಿರುಗಿ ಏನಿಲ್ಲ ಹಿಡಿಕ ಹಿಡಿಕ ಕೈ ತಿರುಗಿ ಅಂತ ಹೇ ಬಂಡ ನಮ್ಮ ಪಟ್ಟಣದ ರಾಣಿಯನ್ನ ಮುಟ್ಟಿ ನಷ್ಟ ಮಾಡುವುದಕ್ಕೆ ಧೈರ್ಯ ಕೊಟ್ಟವರವರು ನಮ್ಮ ಆಕ್ರಮಣ ಕೌರವೇಶದಲ್ಲಿ ಮಾಡಿ ದಂಡಕ್ಕೆ ದಂಡಿಗಾಗಿ ಬೆಳೆಸಬೇಕು ಕಡಿಗಳಿರುತ್ತಂತೆ ಆಗೋ ತಮ್ಮನಾದ ದಿಸದಾನೆ ಸುಂದರವರ ಕಂಡ ವಿಕ್ರಮರಾಯರ ಕಂಡ ಗಿರಿದಾಂಗಿ ತೋಟಂಡ ಎನ್ನ ಕಡರಾದ ಮಂಡದೋಳ ಕಂಡಂದ ಬಳದಿಯ ಎಲ ತಿಂಡಿ ಬಾಧಕರೇ ಸಹಜವಾಗಿ ಬಗಲವನೇ ಬಂಡ ಕವರವನೇ ನೀನು ಮಾಡುವುದೇನಿದೆ ಪಂಡಿ ಪಾನ ತಿಂದು ಕುಂಡ ಮೇಲೆ ಮನೆಗಿರಿಯುವ ನಿನಗಿಟ್ಟು ಸುದ್ದಿ ನ್ಯಾತಕ್ಕೆ ಬೇಕಲೇ ಬರ್ತ ಹೇಳಿ ನಿನ್ನ ಸೊಲ್ಲಟಿಗಿಸಿ ಅಲ್ಲ ಮುರಿಸಿ ನಿನ್ನ ಬಗ್ಗೆ ನೋಡೋ ವ್ಯವಸ್ಥೆ ಸೂಪರ್ ಉಪಯೋಗಿಸ ಗಂಧಘಾತಕರಾದ ಅವರು ಮುಂದೆ ಏನೇ ಗಂಧಘಾತಕರಾದ ಕುಂಡಿ ಕೌರವರೇ ಎಲೈ ತಂಡನಾದ ತಂಡ ಭೀಮನೇ ಮೂರು ಲೋಕದಲ್ಲಿ ಮನು ಬಂಧಿತರಾದ ಹದವರಿಗೆಲ್ಲ ಹೃದಯ ಪಂಡಿತನಾದ ಎಲ್ಲ ಅಲ್ಲ ಮುರಿಯುವ ಸಲ್ಲ ನಿಮಗೆ ಎಲ್ಲಿದ್ದು ಬಂದರೆ ಬಂಡ ಕೌರವರೇ ಸದಗರದಿಂದ ನನ್ನ ಬಡಿದು ಬಡಿ ಮಾತೆಯರ ನಡಿಯಕೊಂಡು ಮಿಡುಕುವಂತೆ ಮೂಡಿ ಬಿಡಿದು ಕರ್ಕರ ಬಿಡಿದು ತಲೆಯನ್ನು ಬಿಡುದು ಬರುವ ರಕ್ತವೆನ್ನ ಮಡಿದಿಯಲಾದ ಇದೊಂದಿಗೆ ಒಳಪಡಿಸಿ ಸಂತೋಷ ಪಡಿಸುವೆನು
ಇರೇ ಬಂಡ ಎಲೈ ತಿಂಡಿ ಬಾಬಕನ ಜಗಜ್ಜಟ್ಟಿಯಾದ ಎಲ್ಲ ದಿಟ್ಟತನವು ಕಂಡು ಸಿಟ್ಟಿನಿಂದ ಕದಾಗ್ರಹವಿಟ್ಟು ಕಷ್ಟಪಡಿಸಿದ ಕಷ್ಟಾತ್ಮಕರೇ ಇಷ್ಟು ಕಷ್ಟವನ್ನು ಕೊಟ್ಟು ಸೃಷ್ಟಿ ಮಾಡಿದೆ ನೀನು ತಿಂಡಿ ಬದುಕರ ಕೈಕಾಲುಗಳನ್ನು ಕಟ್ಟಿಸಿ ಕೈಗಳನ್ನು ನುಗ್ಗಿಸಿ ಬಿಟ್ಟಿರಿ ನಮ್ಮನ್ನ ಪಟ್ಟಣವನ್ನು ಬಿಟ್ಟು ಓಡಿಸಿ ಒಟ್ಟಿನಿಂದ ಹೊರಗಿನ ಮನೆಯಲ್ಲಿಟ್ಟು ಸುಟ್ಟು ಹೋಗಲೆಂದು ಕಟಾಕ್ಷರವನ್ನಿಟ್ಟು ಕಷ್ಟಪಡಿಸಿದಲ್ಲ ಬಂಡ ಹೇಳಿ ಒಳಿರಿಯ ಇಷ್ಟು ಕಷ್ಟವನ್ನು ಕೊಟ್ಟು ಸೃಷ್ಟಿ ಮಾಡಿದೆ ನೀನು ನಿನ್ನ ಮೊಟ್ಟದ ಕೈಗಾರಗಳನ್ನು ಬಿಡಿದು ಒಣ ಕಟ್ಟಿಗಿನಂತೆ ನಿಟ್ಟಟ್ಟು ಬಿಡುವೆನು ತಿಂಡಿ ಬಾಲಕನಾದ ಅಟ್ಟಾಸದ ಒಪ್ಪು ಈ 70 ಬಳ ತೂಕದಿಂದ ಒಪ್ಪು ಈಗ ತಂಡ ತಪ್ಪುಗಳನ್ನು ಕೊಟ್ಟಿ ಕೊಟ್ಟಿ ಕೈಗಾರಗಳನ್ನು ಬರೆದು ಪಟ್ಟಣಕ್ಕೆ ಸೇರಿಸಿ ಬಿಡಲು ಬರ್ಕ ಮಾಡಿದಿರಲ್ಲ ಸರ್ಕ ಚಟರಂಗಗಳಲ್ಲಿ ಮಾಡಿಟ್ಟಿರುವ ಚಿತ್ತರನ್ನವು ಕರಮನ್ನವು ಸುದ್ದಿಯಂಕೆ ಸಂತೋಷಬದ್ಧನಾಗಿ ಇಲ್ಲದೆ ದಿಂದ ಬಿದ್ದಿರುವ ಮಬ್ಬು ಮನೆಜನಿಗೆ ಇಷ್ಟು ಸುತ್ತಿಗಳ ಆತಕ್ಕೆ ಬೇಕು ಆತಗ ಎತ್ತೋಗಲೇ ತಿಂಡಿ ಮಗನಾದ ಬಂಡ ವಿವರ ಏನೇ ಬುದ್ಧಿಹೀನನಾದ ಕರ್ಣ ಬಂಡನವಿಲ್ಲದ ಕತ್ತರ ಮಾಡದೆ ಎತ್ತುಕೊಂಡು ಶಬ್ದ ಮಾಡಿದೆ ಏನೇ ಕಪ್ಪರಿಗೆ ತಿಂಡಿ ಮಗನೇ ನೆಲಕ್ಕೆ ಬಿತ್ತುವ ಜಡವ ಕಾಡಲಿದ್ದೆಯನ್ನು ಮಾಡುವ ಲೋಕಗಳಿಗೆ ಇಷ್ಟು ಸುದ್ದಿಗಳ ಮೇತಕ್ಕೆ ನಿನ್ನ ಒಣಗತ್ತನಿಗೆ ನಾನೇನು ಎದುರುತ್ತಿಲ್ಲ ಹತ್ತು ತಪ್ಪಿದ ನಿನ್ನ ಒಣಗತ್ತಲಿಕ್ಕೆ ಭಯಪಟ್ಟು ಬಿಡುವೆ ನಾನು ಬುದ್ಧಿ ಇಲ್ಲದ ಅರ್ಜುನ ಮಾಡಿದ್ರು ಎಂದ ಒಣಗತ್ತ ಅರ್ಜುನ ಅದೇನು ಮಾತ್ರ ವಿಸ್ತಾರವಾಗಿ ಹೇಳಿ ನಿನ್ನ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ ಇಲ್ಲವಾದರೆ ಭಕ್ತನಾದ ನೀವು ಪಾಂಡವರು ಜಗತ ಕಂಡರು ಬಲ ಚಂಡರು ಅರ್ಚಂಡರು ಪಾಚಂಡರು ಎಲೈ ಪುಂಡರಗತ
ಕಂಡು ಕುರಿ ಹಿಂಡ ಗಂಡಾಗಿ ಜಿಂಡಗೆಟ್ಟ ಮರಮದ ಗಂಡರ ಗಂಡ ಕುರಿ ಮಂಡಲೇಶ್ವರಿಗೆ ನಿನ್ನ ದಿಂಡ ತೋರಿ ಬಂದಿವ ಎಲೈ ಗಂಡಿವೆ ಬೆಳಗ್ಗೆ ಎಲೈ ಬಸ್ತ ನಿನ್ನ ಮಂಡನ ತಗಸಿಕೊಂಡು ಬಾರ್ ಮುಚ್ಚಿಕೊಂಡು ಸುಮ್ಮನೆ ಹೊಂಟು ಹೋಗು, ಇಲ್ಲವಾಗಿ ಕಂಡರೆ ಆಗಿಲ್ಲ ಕಗೊಂಡವನ ದುರ್ಬೋಧನೆ ಪೇರ್ಗದಿ ಮಾತ್ರದಿ ಕರ್ಪೂರದ ಗರ್ಭ ನಿರ್ಭೇದನವಾದವು ಗುರು ದಕ್ಷಿಣ ಉದ್ದೇಶವಾಗಿ ಪಾಂಚಾಲ ಪಟ್ಟಣಕ್ಕೆ ಹೋಗಿ ದ್ರುಪದ ರಾಯರನ್ನು ಬಿಡಿದು ದ್ರೋಣಾಚಾರ್ಯ ಒಪ್ಪಿಸಿ ಆ ದ್ರುಪದ ರಾಯರಲ್ಲಿ ಯುದ್ಧವನ್ನು ಮಾಡಲಾಗ ಹಿಂದಕ್ಕೆ ಓಡಿ ಒಂದು ನಾರೋ ಅಥವಾ ನೀನು ಆಗೆಲ್ಲದ ಮೌರಿಷ ಈಗ ಎಲ್ಲಿಂದ ಬಂದಿತು ಬಣ್ಣದ ಆಜ್ಞೆ ಆಯ್ತಂದರೆ ಪುಗ್ಲ ಮುಡಿಯುವ ಈ ಕ್ಷಣ ಬಣ್ಣ ಹೋಗಿ ಕುರೆಯರಲ್ಲಿ ತೆಗೆದುಕೊಂಡು ಬಾ ಎಂದು ಈ ಕೆಟ್ಟ ವಿಶ್ವಾಸನ ಹೇಳ್ತಿರುವ ಕೈಕಾಲಗಳನ್ನು ಹಿಡಿದು ಸಾವಿರ ಹೊಳೆ ಮಾಡಿ ಕಳಿಸಿ ನಿನ್ನ ಕುತ್ತಿಗೆ ಕತ್ತರಿಸಿ ಬಿಡಿಸಿದೆ ಕಂಡ ಮಾಡಿ ತಂದೆಯಾಗಿ ಉಳಿಬಿಡಿಸಿದೆ ಪರ್ವತ ವಿಶ್ವ ಅಹೋ ಪಾರ್ಥ, ಅಯ್ಯೋ ಹೆಂಡತಿಯನ್ನು ಈ ಗುಂಡ ಮನೆಯಲ್ಲಿ ಒಪ್ಪಿಸಿ ಬಂಡಾಟ ಮಾಡುವುದನ್ನು ಕಂಡು ಕುರುರಾಯರು ನಗವರು ಸೋಳಕರಿ ಕುಶನಪ್ಪ ಅವರು ದುಶಾಸನ ಪಾಪಕ್ಕೆ ಕೊಟ್ಟಿರ್ತಾರೆ. ಈ ಗುಂಡಾಟಕ್ಕೆ ಕೊಟ್ಟು ನೋಡು. ಸ್ವಲ್ಪ ಕಾಲ ಸೈರಿಸು ಪಾರ್ಥ. ಎಂಬುದು ಅರ್ಥಕ್ಕೆ ಜಾಗೃತಿಯಿಂದ ಒಂದು ಅಪ್ಪಣೆಯನ್ನು ಕೊಟ್ಟು ನೋಡು ದೀಪ. ಗೌರವ ದೀಪ. ಅಹೋ ಮೈತಳನಿ ಮಹಾ ಶೂರನಾದ ಸಹೋದರನೇ ಕೇಳು. ಈ ಕೂಳರ ಕುಲವೆಲ್ಲ ತರ ಹರಿಸಿ ಬರದಂತೆ ದುರದಿರನೇ ಸರಿ. ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅರ್ಜುನ, ಶಾಂತಿ ಕೌಚನೆ ನಿಮ್ ಚಕ್ರದೋಸ್ತಿ ಚರ್ಚಾಯಿನ. ಪಾರ್ಥ, ಇದರ ಅರ್ಥವೇನೆಂದರೆ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕೌಚವು, ನಾನು ಎಂಬ ಅರ್ಥ ಕೆಟ್ಟ ಕುರ್ಚವು, ಸಿಟ್ಟು ಎಂಬುದು ಕಡೆಗಿಟ್ಟು ಶಾಂತಿ ಎಂಬ ಕೌಚ ತೊಟ್ಟಿರುವುದೇ ಒಳ್ಳೆಯದು. ಸಹೋದರನೇ ಕೇಳು, ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು. ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷ ಎಂದು ಚೆನ್ನಾಗಿ ತಿಳಿದು ಈ ಸಮಯದವರು ಬೇಸರಗೊಂಡು ಕಿರುಕೂಳರಾದ ಕೌರವರನ್ನು ಘಾಸಿ ಮಾಡಿದರೆ ವಾಸುದೇವನೂ ಮೆಚ್ಚನು.